ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಎಗೇನ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ವಾಪಸ್ ಬಂದಿದ್ದೇನೆ ನಾನು. ಏನಪ್ಪ ಅಂತ ಹೇಳಿದ್ರೆ, ಇವಾಗ ಆಲ್ಮೋಸ್ಟ್ 5 or 6 months ಮಗುಗೆ ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿದಾಗಲೇ ಮಗುಗೆ ಏನೇನು ಆಹಾರನ ಕೊಡಬೇಕು, ಏನೇನು ಫುಡ್ಸ್ನ ಮಗುಗೆ ತಿನ್ನಿಸ್ಬೇಕು ಅನ್ನೋದು ಪ್ರತಿಯೊಂದು ತಾಯಿನಲ್ಲೂ ಕೂಡ ಡೌಟ್ಸ್ಗಳಿದ್ದೇ ಇರುತ್ತೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ ನಾನು ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಅಂತ ಹೇಳ್ತಾ ಬನ್ನಿ. ಇವಾಗ 5 to 6 months ಕಂಪ್ಲೀಟ್ ಆಗಿದ ನಂತರ ಮಗುವಿಗೆ ಏನೇನು ಆಹಾರನ ನೀವು ಕೊಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದು ನನ್ನ ಒಪಿನಿಯನ್ ಅಲ್ಲ, ನಮ್ಮ ಮಗುನ ತೋರಿಸ್ತಿರುವಂತಹ ಡಾಕ್ಟರ್ ಏನೇನು ಫುಡ್ಸ್ ಕೊಡಬೇಕು ಅದನ್ನು ಹೇಳಿದ್ರು. ನಾನು ಅದನ್ನೇ ಜಸ್ಟ್ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಅದರಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಈಗ 6 months ಕಂಪ್ಲೀಟ್ ಆಗಿದ ನಂತರ ಯೂಶಲಿ ಎಲ್ಲರೂ ರಾಗಿ ಸರಿನ ಕೊಟ್ಟಿರ್ತಾರೆ. ಬಟ್ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಏನಿದೆ ಆವಾಗ ರಾಗಿ ಸರಿ ಜೊತೆ ಅಂದರೆ ರಾಗಿ ಕಾಳಿನ ಜೊತೆ ಬೇರೆ ಏನು ಕೂಡ ಮಿಕ್ಸ್ ಮಾಡಿ ಆ್ಯಡ್ ಮಾಡಬೇಡಿ. ಸ್ವಲ್ಪ ಒಂದೊಂದು ಮಟ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಮೂಲಿ ನಾವು ಪ್ರೋಟೀನ್ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ನೀವು ಸಡನ್ಲಿ ಈಗ ರಾಗಿ ಸರಿಗೆ ಹೆಸರು ಕಾಳನ್ನ ಆ್ಯಡ್ ಮಾಡೋದು ಅಥವಾ ಮೆಂತ್ಯನ ಆ್ಯಡ್ ಮಾಡೋದು ತುಂಬ ಮಿಕ್ಸ್ ಮಾಡಿಬಿಡ್ತಾರೆ. ಈಗ ಸ್ಟಾರ್ಟಿಂಗೇನೆ ಮಗುವಿಗೆ ಡೈಜೆಷನ್ ಆಗೋ ಲೆವೆಲ್ ತೀರಾ ಕಡಿಮೆ ಇರುತ್ತೆ. ಸೊ ಅದರಿಂದ ಡೇ ಬೈ ಡೇ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸ್ಪೆಷಲಿ ನಾನು ಬಂದು 6 months ಕಂಪ್ಲೀಟ್ ಆಗಿದ ನಂತರ 3 times ಫುಡ್ ಕೊಡ್ತಿರ್ಲಿಲ್ಲ, 2 times ಅಷ್ಟೇ. ಅದು 1 time ರಾಗಿ ಸರಿ, ಇನ್ನೊಂದು ಟೈಮು ಫ್ರೂಟ್ಸು ಆ ಥರ ಕೊಡ್ತಿದ್ದೆ. ನಮ್ಮ ಡಾಕ್ಟರ್ ಬಂದು ಜಸ್ಟ್ ನೆಸ್ಟಮ್ ರೈಸ್ ಅಂತ ಬರುತ್ತೆ ನೋಡಿ, ಈ ಮೆಡಿಕಲ್ಸಲ್ಲೆಲ್ಲ ಸಿಗುತ್ತೆ, ಅದನ್ನು ಕೊಟ್ಟಿದ್ರು. ನಾನು ಅದನ್ನು ಸ್ಟಾಪ್ ಮಾಡಿ ಜಸ್ಟ್ ರೈಸ್ನ ನೀಟಾಗಿ ಅವಳಿಗೆ ಅಂತಲೇ, ನನಗೆ ಗರ್ಲ್ ಬೇಬಿ ಆಗಿರೋದು, ಬೇಬಿಗೆ ಅಂತಲೇ ಸಪ್ರೇಟು ಜಾರ್ನೇ ಇಟ್ಬಿಟ್ಟಿದ್ದೆ ನಾನು. ನಾವು ಯೂಸ್ ಮಾಡುವಂತಹ ಜಾರ್ನಲ್ಲೇ ಕೊಡೋಕೆ ಹೋಗಬಾರ್ದು. ಯಾಕೆಂತಂದರೆ ನಾವು ಖಾರನ ರುಬ್ಬಿ ಹಾಕೋದ್ರಿಂದ ಎಷ್ಟೇ ನೀಟಾಗಿ ತೊಳೆದ್ರೂ ಅದರ ಅಬೇನ ಮೂಗಿಗೆ ಹಾಗೆ ಹೊಡಿತಾ ಇರುತ್ತೆ. ಅದರಿಂದ ನಾನು ಸಪ್ರೇಟ್ ಜಾರ್ನೇ ಇಟ್ಬಿಟ್ಟಿದ್ದೆ. ಒಂದು ಮಿನಿ ಸೈಜ್ದು ಮಿಕ್ಸಿ ಬರುತ್ತೆ ನೋಡಿ, ಫ್ಯಾನ್ಸಿ, ಅದನ್ನು ಅವಳಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ರೈಸು ಮತ್ತು ಗೀ ಆ್ಯಡ್ ಮಾಡಿ ಕೊಡ್ತಿದ್ದೆ. ಬಟ್ ಆಗ ಡಾಕ್ಟರ್ ಹೇಳಿದ್ರು, ನೀವು ಆ್ಯಡ್ ಮಾಡೋ ಮುಂಚೆ ಸ್ವಲ್ಪ ರೈಸ್ನ ಬೇಯಿಸ್ತಿರಲ್ಲ ಆವಾಗ ಯಾವುದಾದ್ರೂ ಒಂದು ಸೊಪ್ಪಿನ ಜೊತೆಗೆ ಒಂದು ವೆಜಿಟೇಬಲ್ನ ಕೂಡ ಆ್ಯಡ್ ಮಾಡಿ ಅಂತ. ಸ್ಟಾರ್ಟಿಂಗ್ ಸ್ಟೇಜ್ ಏನಿದೆ 6 months ಕಂಪ್ಲೀಟ್ ಆದಾಗ 1 month ಜಸ್ಟ್ ರೈಸ್ ವಿತ್ ಗೀನೇ ಕೊಟ್ಟಿದ್ದು. 7 months ಕಂಪ್ಲೀಟ್ ಆಗ್ತಿದೆ, ಇನ್ನೇನು ರನ್ ಆಗ್ತಿದೆ ಅಂತ ಹೇಳಿದಾಗ ರೈಸ್ ಜೊತೆಗೆ ಇನ್ನೊಂದೆರಡು ಐಟಮ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಏನೇ ಐಟಮ್ನು ಕೂಡ ನಾವು ಸ್ಟಾರ್ಟಿಂಗ್ ಬೇಬಿಗೆ ಅಭ್ಯಾಸ ಮಾಡಿಸುವಂಥ ಪೀರಿಯಡ್ ಏನಿದೆ ಅದು ಬಂದು 3 days ಕಂಪಲ್ಸರಿ ನೀವು ಒಂದೇ ಐಟಮ್ನೇ ಕೊಡ್ತಿರ್ಬೇಕು. ಇವಾಗ ಮಾರ್ನಿಂಗ್ ಟೈಮು ರೈಸ್ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ರೈಸ್ ವಿತ್ ಮೇಥಿ ಲೀಫ್ ಇರ್ಬೋದು, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ನ ಆ್ಯಡ್ ಮಾಡೋದು. ಈಗ 3 ಐಟಮ್ನ ಆ್ಯಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಕಂಪಲ್ಸರಿ ಇವಾಗ ಮಾರ್ನಿಂಗ್ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಅದೇ ಐಟಮ್ 3 days ಕೂಡ ಕಂಟಿನ್ಯೂ ಆಗ್ತಾ ಇರಬೇಕು. ಒಂದೇ ಐಟಮು 3 days ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೇಬಿ. ಆವಾಗ ನಾನು ಈ ಐಟಮ್ನ ತಿಂತಿದ್ದೀನಿ, ನೆಕ್ಸ್ಟ್ ಡೇ ಕೊಟ್ಟಾಗ ತಿನ್ಬೋದು ಅಂತ ಹೇಳಿಬಿಟ್ಟು. ಸೊ ಅದರಿಂದ 3 days ಕಂಟಿನ್ಯೂ ನೀವು ಅದೇ ಐಟಮ್ನ ಕೊಡಬೇಕಾಗುತ್ತೆ. ಏನೇನು ಕೊಡ್ಬೋದು ಅಂತ ಹೇಳಿದ್ರೆ, ಈಗ 7 months ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿದಾಗ ರೈಸ್ ವಿತ್ ಮೇಥಿ ವಿತ್ ಕ್ಯಾರೆಟ್, ಹಾಗೆ ಇನ್ನೊಂದು ದಿನ ರೈಸ್ ವಿತ್ ಪಾಲಕ್ ಲೀಫ್, ಹಾಗೆ ಅದ್ರ ಜೊತೆಗೆ ಬೀಟ್ರೋಟು, ಹಾಗೆ ಇನ್ನೊಂದು ಪ್ರೋಟೀನ್ ಫುಡ್ ಏನಿದೆ ನೋಡಿ, ಈ ಗೆಣಸು ಬರುತ್ತೆ ನೋಡಿ, ಗೆಣಸನ್ನು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾರ್ಮಲ್ ತುರಿದು ಹಾಕಿ ರೈಸ್ ಜೊತೆಗೆ ಅದನ್ನು ಕೂಡ ಬೇಯಿಸಿದ ನಂತರ ನೀಟಾಗಿ ರುಬ್ಬಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಗುನು ಕೂಡ ಸ್ವಲ್ಪ ಸ್ವೀಟ್ನೆಸ್ ಫೀಲ್ ಆಗೋದ್ರಿಂದ ಮಗುನು ಕೂಡ ಚೆನ್ನಾಗಿ ತಿನ್ನುತ್ತೆ. ನೀವು ಇವಾಗ ರೈಸ್ ವಿತ್ ಕ್ಯಾರೆಟು ಅಥವಾ ಪಾಲಕ್ನ ಆ್ಯಡ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಕ್ಯಾರೆಟ್ ಒಂದನ್ನು ಸ್ಕಿಪ್ ಮಾಡಿ ನೀವು ಗೆಣಸನ್ನು ಕೂಡ ತುರಿದ್ಬಿಟ್ಟು ಕೊಡ್ಬೋದು. ಹಾಗೆ ರಾಗಿ ಸರಿನ ನಾನು ಯೂಶಲಿ 1 time ಅಷ್ಟೇ ಕೊಡ್ತೀನಿ ದಿನಕ್ಕೆ. ಮಾರ್ನಿಂಗು ಮತ್ತು ಆಫ್ಟರ್ನೂನ್ ರೈಸ್ ಕೊಡ್ತೀನಿ. ರೈಸ್ ಅಂದರೆ ಪ್ಲೇನ್ ರೈಸ್ ಅಲ್ಲ, ರೈಸ್ ವಿತ್ ನಾನು ಹೇಳ್ದಂಗೆ ರೈಸ್ ಜೊತೆಗೆ ಕ್ಯಾರೆಟು ಆಗಿರ್ಬೋದು, ಬೀಟ್ರೋಟ್ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಹಾಗೆ ಮೆಂತ್ಯ ಲೀಫ್ ಆಗಿರ್ಬೋದು, ಅದನ್ನೆಲ್ಲ ಕೊಡ್ತೀನಿ. ಇವಾಗ ನಾವು ಈ ಮಾರ್ಕೆಟ್ಗಳಲ್ಲಿ ಸಿಗುವಂಥ ಎಲ್ಲ ಸೊಪ್ಪು ಕೂಡ ಫ್ರೆಶ್ ಅಂತ ಅಂದ್ಕೊಳ್ಳಿಕ್ಕಾಗಲ್ಲ. ಯಾಕೆಂತಂದರೆ ಈಗೆಲ್ಲ ಔಷಧಿನ ಆ್ಯಡ್ ಮಾಡಿರ್ತಾರೆ. ಅದು ಮಗುಗೆ ಡೈಜೆಷನ್ ಲೆವೆಲ್ ತೀರಾ ಕಡಿಮೆ ಆಗಿರೋದ್ರಿಂದ ನಾವು ತಿನ್ಬೋದು, ಏನಾಗಲ್ಲ. ಬಟ್ ಆದರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸಪ್ರೇಟ್ ಒಂದು ಚಿಕ್ಕದೊಂದು, ಈಗ ಸಿಟಿನಲ್ಲೇ ಆರಾಮಾಗಿ ಬೆಳೆಸ್ಬೋದು, ಮೆಂತ್ಯ ಸೊಪ್ಪಂತೂ ಎಲ್ಲರೂ ಬೆಳೆಸ್ಬೋದು ಮನೆ ಒಳಗಡೆನೇ. ಸೊ ಏನು ಹಬ್ಬ ಅಂತಂದರೆ 4 ರಿಂದ 5 ದಳ ಹಾಕ್ಬೋದು ಅಷ್ಟೇ ನೀವು ಒಂದು ರೈಸ್ ಬೌಲ್ಗೆ. ಸೊ ಅದರಿಂದ ಸಪ್ರೇಟ್ ಪಾಟ್ನಲ್ಲೇ ಬೆಳೆಸ್ಬಿಟ್ಟು ಅದನ್ನೇ ಫ್ರೆಶ್ ಆಗಿ ಕೂಡ ಇರುತ್ತೆ, ಏನು ಒಣಗಿರುವಂಥದ್ದು ಏನಿಲ್ಲ. ಇವಾಗ ನಾವು ಮಾರ್ಕೆಟಿಂದ ತೊಗೊಬಂದ್ರೂ ಕೂಡ ಫ್ರಿಡ್ಜಲ್ಲಿ ರೆಫ್ರಿಜರೇಟ್ ಮಾಡಬೇಕಾಗುತ್ತೆ. ಫ್ರಿಡ್ಜಲ್ಲಿ ರೆಫ್ರಿಜರೇಟ್ ಮಾಡಿರೋ ಥಿಂಗ್ಸು ಮಗುಗೆ ಯೂಶಲಿ ಅನ್ಹೆಲ್ದಿ ಆಗಿರುತ್ತೆ. ಸೊ ಅದರಿಂದ ಸಪ್ರೇಟ್ ಪಾಟ್ನಲ್ಲೇ ಬೆಳೆಸಿ ಮೇಥಿ ಲೀಫ್ನ ನೀವು ಎವ್ರಿಡೇ ಫ್ರೆಶ್ ಆಗಿ ಕೂಡ ಆ್ಯಡ್ ಮಾಡ್ಬೋದು. ಅದೊಂದು ಬೆಸ್ಟ್ ಟಿಪ್ಸು ನೀವು ಬೇಬಿಗೆ ಆಹಾರನ ಪ್ರಿಪೇರ್ ಮಾಡುವಂತಹ ಮೆಥಡ್ನಲ್ಲಿ. ಹಾಗೆ ಇನ್ನೇನು ತಿನ್ನಿಸ್ಬೋದು ಅಂತ ಹೇಳಿದ್ರೆ
ಈ ಹಳೆ ಕಾಲದಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ತಾಯಿ ಇಬ್ಬರು ಕೂಡ ಹೇಳ್ತಿರ್ತಾರೆ, ರೈಸ್ನ ನೀಟಾಗಿ ಮಸದ್ಬಿಟ್ಟು ತುಪ್ಪ ಹಾಕಿ ಮತ್ತು ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಿ ಕೊಡ್ತಿದ್ವಿ ಅಂತ ಹೇಳಿಬಿಟ್ಟು. ಬಟ್ ನಾನು ಒಂದು ಸಾರಿ ಟ್ರೈ ಮಾಡಿದೆ, ಬಟ್ ಅದೇನಕ್ಕೂ ನಮ್ಮ ಮಗು ತಿನ್ನಲಿಲ್ಲ. ನಾವು ಮಿಕ್ಸಿನಲ್ಲಿ ರುಬ್ಬಿ ತುಂಬ ಪೇಸ್ಟ್ ಫಾರ್ಮ್ಯಾಟಲ್ಲಿ ನಾವು ಅಭ್ಯಾಸ ಮಾಡಿಸ್ಬಿಟ್ಟಿರೋದ್ರಿಂದ ಅದು ಯಾಕೋ ಗೊತ್ತಿಲ್ಲ ಮಸದ್ಬಿಟ್ಟು ತಿಂತಾನೆ ಇಲ್ಲ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಮಿಕ್ಸಿನಲ್ಲಿ ರುಬ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದುಬಿಟ್ಟೆ. ಇವಾಗ ಆಲ್ಮೋಸ್ಟ್ 10 months ಕಂಪ್ಲೀಟ್ ಆಗಿ 11ಗೆ ಬಿದ್ದಿದೆ ನನ್ನ ಮಗುಗೆ. ಬಟ್ ಅವಳು ಇನ್ನೂ ಕೂಡ ಮಸ್ದಿರುವಂತಹ ರೈಸ್ನ ತಿನ್ನಲ್ಲ. ಮೇ ಬಿ ಮುಂದಿನ ದಿನಗಳಲ್ಲಿ ಅಭ್ಯಾಸ ಮಾಡಿಸ್ಬೋದು. ಹಾಗೆ ಇದೆಲ್ಲ ಆಗಿದ ನಂತರ ಇನ್ನು ನೆಕ್ಸ್ಟು ಫ್ರೂಟ್ಸ್ಗೆ ಎಲ್ಲ ಐಟಮು ಕೊಟ್ಟರೆ ಕಷ್ಟ ಆಗುತ್ತೆ. ಈ ಸಮ್ಮರ್ನಲ್ಲಿ ಬೇಕಿದ್ರೆ ನೀವು ಅಭ್ಯಾಸ ಮಾಡಿಸ್ಬೋದು. ಈ ವೆದರ್ ಏನಾದರೂ ಚೇಂಜ್ ಇದ್ದಾಗ, ಈ ಚಳಿ ಮಳೆ ಆ ಥರ ಏನಾದರೂ ಇದ್ದಾಗ ಕೋಲ್ಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೀವು ಅವಕಾಡೋ ಕೂಡ ಕೊಡ್ಬೋದು. ಹಾಗೆ ನಾರ್ಮಲ್ ಬನಾನಾ ಅಂದರೆ ಏಲಕ್ಕಿ ಬನಾನಾನ ಕೊಡ್ಬೋದು. ಹಾಗೆ ಬಾಯ್ಲ್ಡ್ ಆ್ಯಪಲ್ನ ಕೊಡ್ಬೋದು. ವಾಟರ್ ಮೆಲನ್ನು ಕೊಡ್ಬೋದು. ನಮ್ಮ ಮಗು ಚೆನ್ನಾಗೇ ತಿಂತು. ಬಟ್ ನಾನು ಯಾವುದೋ ವೀಡಿಯೋಸಲ್ಲಿ ನೋಡಿದ್ದೆ ಇದು 2 year ನಂತರ ವಾಟರ್ ಮೆಲನ್ನ ಕೊಡಬೇಕು ಅಂತ. ಬಟ್ ಅದೆಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೂ ಕೂಡ ಗೊತ್ತಿಲ್ಲ. ಬಟ್ ನಾನು ವಾಟರ್ ಮೆಲನ್ ಕೊಟ್ಟಿದ್ದೀನಿ, ಚೆನ್ನಾಗೇ ತಿಂದಿತ್ತು. ನೀಟಾಗಿ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡಿಬಿಟ್ಟು ವಾಟರ್ ಮೆಲನ್ನ ಕೊಟ್ಟಿದ್ದೆ. ನನ್ನ ಮಗು ಕನ್ಸ್ಯೂಮ್ ಕೂಡ ಮಾಡಿತ್ತು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಫ್ರೂಟ್ಸಲ್ಲಿ ನಾನು ಹೇಳ್ದಾಗೆ ಬೆಸ್ಟ್ ಅಂತ ಹೇಳಿದ್ರೆ ಅವಕಾಡೋ. ಅದು ಟೇಸ್ಟ್ ನೋಡಿದ್ರೆ ಯೂಶ್ವಲಿ ಯಾರೂ ತಿನ್ನಲ್ಲ ಅನ್ಸುತ್ತೆ. ಐ ಮೀನ್ ಸ್ಮೂದೀಸ್ ಮಾಡಿಕೊಡಿದ್ರೆ ಓಕೆ ದೊಡ್ಡವರು, ಬಟ್ ಹಾಗೆ ಡೈರೆಕ್ಟು ಕನ್ಸ್ಯೂಮ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಫ್ರೂಟ್ಸ್ನ ಆಗಲ್ಲ. ಬಟ್ ಮಕ್ಳುಗಳು ತುಂಬಾ ಚೆನ್ನಾಗಿ ತಿನ್ನುತ್ತೆ ಅವಕಾಡೋನ. ನೀಟಾಗಿ ಅದನ್ನು ಕೂಡ ಸ್ಮೂತಾಗಿ ಪೇಸ್ಟ್ ಥರ ಮಾಡಿಕೊಂಡು ಕೊಟ್ಟರೆ ಎಲ್ಲ ಆಲ್ಮೋಸ್ಟ್ ಈ ಸೈಜ್ ಅವಕಾಡೋನ ಆರಾಮಾಗಿ ಫಿನಿಶ್ ಮಾಡುತ್ತೆ. ಅದರಲ್ಲಿ ಹಬ್ಬ ಅಂತಂದರೆ ಆ ಸೀಡನ್ನೇ ಇಷ್ಟಪ್ಪ ಬಂದಿರುತ್ತೆ. ಇನ್ನು ಮೇಲ್ಗಡೆ ಇರುವಂತಹ ಕ್ರೀಮಿ ಟೆಕ್ಸ್ಚರೇನೇ ಅದು ಫ್ರೂಟು, ಅದನ್ನು ಕೂಡ ಒಂದು ಆರಾಮಾಗಿ ಕನ್ಸ್ಯೂಮ್ ಮಾಡುತ್ತೆ ಬೇಬಿ. ಹಾಗೆ ನಾನು ಹೇಳ್ದಂಗೆ ಅವಕಾಡೋ, ಬನಾನಾ, ಬಾಯ್ಲ್ಡ್ ಆ್ಯಪಲ್ಲು, ವಾಟರ್ ಮೆಲನ್ನು ಇದನ್ನೆಲ್ಲನೂ ಕೂಡ ಕೊಡ್ಬೋದು. ಹಾಗೆ ನೀವು ಇವಾಗ 7 to 8 months ಕಂಪ್ಲೀಟ್ ಆಗ್ತದೆ ಅಂತ ಹೇಳಿದಾಗ ರಾಗಿ ಸರಿನ ನಾನು ಹೇಳಿದಾಗೆ ರಾಗಿ ಸರಿಗೆ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳು, ಮೆಂತ್ಯ, ಹಾಗೆ ಉರಿಯುವಂಥ ಟೈಮಲ್ಲಿ ಸ್ವಲ್ಪ ಮೆಣಸು, ಜೀರಿಗೆ, ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡಿದ್ರೆ ತುಂಬಾ ಪ್ರೋಟೀನ್ ಸಿಗುತ್ತೆ ಮಗುಗೆ. ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಫೀಲ್ ಆಗುತ್ತೆ. ಅವಾಗ ಕೂಡ ತುಂಬ ಚೆನ್ನಾಗಿ ತಿನ್ನುತ್ತೆ ಬೇಬಿ. ಬೇಕಿದ್ರೆ ನಾನು ರಾಗಿ ಸರಿನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಅದರಲ್ಲಿ ಹೋಗಿ ನೀವು ವಾಚ್ ಮಾಡ್ಬೋದು. ಬಟ್ ಯಾವುದೇ ಆಗಲಿ ನಮ್ಮ ಮಗುಗೆ ಲೈಟ್ ಫುಡ್ನ ಕೊಡಬೇಕು. ಡೈಜೆಷನ್ ಪವರ್ ತುಂಬಾ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇನ್ನು ಬೇಬಿ ತಿಂತಿದೆ ಅನ್ನೋ ಮಟ್ಟದಲ್ಲೇ ನಾವು ಫುಡ್ನ ಪ್ರಿಪೇರ್ ಮಾಡಿಕೊಡ್ಬೇಕಾಗುತ್ತೆ. ಹೆವಿ ತಿನ್ನಿಸೋದು ಆವಾಗ ಡೈಜೆಷನ್ ಆಗಲ್ಲ ಮಗುಗೆ. ಈ ಮೋಷನ್ ಕಟ್ಕೊಳ್ಳೋದು ಅದೆಲ್ಲ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ನೀವು ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಈಗ ಈ ಸೈಜ್ ಬೌಲ್ ಅಂತ ಅಂದರೆ ಪ್ರಾಪರಾಗಿ ಇಷ್ಟನ್ನೇ ನಾನು ಒಂದೊಂದು ಟೈಮ್ ಕೊಡ್ತೀನಿ ನನ್ನ ಮಗುಗೆ ಅಂತ ಹೇಳಿಬಿಟ್ಟು ಮಂತ್ ಜಾಸ್ತಿ ಆಗ್ತಿದ್ದಾಗೆ ಸ್ವಲ್ಪ ಕ್ವಾಂಟಿಟಿನ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸಡನ್ಲಿ ನೀವು ಜಾಸ್ತಿ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿದ್ರೆ ಮಗು ಹೊಟ್ಟೆ ಕಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ನೀವು ಮತ್ತೆ ಅಗೇನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಏನೇ ಆಗಲಿ ಬೆಸ್ಟ್ ಯಾವುದೇ ಆಹಾರನೇ ಆಗಲಿ ಮಗುವಿನ ಎದೆ ಹಾಲೇ ತುಂಬಾ ಪೌಷ್ಟಿಕವಾದಂತಹ ಆಹಾರ. ಮಧ್ಯ ನೀವು ಫೀಡ್ ಮಾಡಿಸ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗೆ ಈಗ ತಾಯಿ ಎದೆನಲ್ಲಿ ಹಾಲಿರಲ್ಲ, ಅವರು ಈಗ ಹಸುವಿನ ಹಾಲು ಬರುತ್ತೆ ನೋಡಿ, ಅದನ್ನು ಸ್ವಲ್ಪ ವಾಟರ್ ತುಂಬ ಆ್ಯಡ್ ಮಾಡಿ ಬಾಯ್ಲ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದೂ ಕೂಡ ಓಕೆ. ಬಟ್ ಆದರೆ ಮೇನ್ ಡಾಕ್ಟರ್ ಏನು ಹೇಳೋದು ಅಂತ ಹೇಳಿದರೆ 1 ವರ್ಷ ಕಂಪ್ಲೀಟ್ ಆಗೋ ತನಕ ಯಾವುದೇ ರೀತಿ ಈ ಹಸುವಿನ ಹಾಲಾಗಿರ್ಬೋದು ಬೇರೆ ಯಾವುದೇ ಹಾಲು ಕೂಡ ಕೊಡಬಾರ್ದು ಅಂತಲೇ ಇರೋದು. ಮೇನ್ ಪ್ರಿಯಾರಿಟಿ ಬಂದು ತಾಯಿ ಎದೆ ಹಾಲೇನೆ. ಸೊ ಅದರಿಂದ ಆದಷ್ಟು ನೀವು ಫೀಡ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಹಾಲಿಲ್ಲ ಅಂತ ಹೇಳಿದಾಗ ಸೆಕೆಂಡ್ ಆಪ್ಷನ್ ನೀವು ನೋಡಬೇಕಾಗುತ್ತೆ. ಬಟ್ ಹಾಲಿದ್ದು ನೀವು ಕೊಟ್ಟಿಲ್ಲ ಅಂತಂದರೆ ತುಂಬಾ ನಿಮ್ಮದೇ ಮಿಸ್ಟೇಕ್ ಆಗುತ್ತೆ. ಸೊ ಏನೇ ಆಗಲಿ ಆದಷ್ಟು ಹುಷಾರಾಗಿರಿ. ನಾನು ಜಸ್ಟ್ ಮಾರ್ನಿಂಗ್ ಅಷ್ಟೇ ಒಂದು ವಿಡಿಯೋ ನೋಡಿದೆ, ಮಗು ಒಂದು ದಾಸವಾಳ ಹೂ ತಿಂದು ಉಸಿರು ಕಟ್ಟು ಸತ್ತೋಗಿದೆ ಪಾಪ. ನನಗೆ ನೋಡ್ತಿದ್ರೇ ಒಂಥರ ಅನ್ನಿಸ್ತು. ಆ್ಯಸ್ ಎ ಮದರ್ ಆಗಿ ಒಂಥರ ತುಂಬ ಕಷ್ಟ ಆಗುತ್ತೆ. ಈಗ ಮಕ್ಕಳು ಆ ಥರ ಕಷ್ಟಪಡೋದು, ಅದು ಬ್ರೀತ್ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಿತ್ತು. ನೋಡಿದಾಗಂತೂ ತುಂಬಾ ನೋವಾಯಿತು ಆ ವಿಡಿಯೋನ. ಆದಷ್ಟು ನಿಮ್ಮ ಮಕ್ಕಳನ್ನ ತುಂಬಾ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈ ಚಿಕ್ಕ ಪೀಸಸ್ಸು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ ಇಂಥ ಟೈಮಲ್ಲಿ. ಆದಷ್ಟು ಮನೇನ ಕ್ಲೀನ್ ಮಾಡ್ತಾನೆ ಇರಿ. ಮಗು ತೆವಿಲಿಕ್ಕೆ ಸ್ಟಾರ್ಟ್ ಆಗ್ತಿದೆ, ಈಗ 6 to 7 months ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿದಾಗ ತೆವಿಲಿಕ್ಕಾಗಿರ್ಬೋದು ಅಥವಾ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.